ದಶಕದಿಂದಲೂ ಒಂದಿಲ್ಲೊಂದು ವಿವಾದದಿಂದ ಸದಾ ಸುದ್ದಿಯಲ್ಲಿರುವ ಮಡಿಕೇರಿಯ ಗಾಂಧಿ ಮೈದಾನ ಬಳಿಯ ಖಾಸಗಿ ಕಟ್ಟಡದ ಲೈಸೆನ್ಸ್ ಅನ್ನು ರದ್ದುಗೊಳಿಸಿ ನಗರಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ನಿರ್ಮಾಣ ಹಂತದಲ್ಲಿರುವ ಈ ಬಹುಮಹಡಿ ಕಟ್ಟಡ ನಿಯಮಗಳನ್ನು ಮೀರಿರುವುದು ದೃಢವಾಗಿದೆ ಎಂದು ಪೌರಾಯುಕ್ತರು ಶುಕ್ರವಾರ ನಡೆದ ಸಾಮಾನ್ಯ ಸಭೆಯ ಗಮನಕ್ಕೆ ತಂದರು. ವಿಷಯ ಪ್ರಸ್ತಾಪಿಸಿದ ಎಸ್ಡಿಪಿಐ ಸದಸ್ಯ ಅಮೀನ್ ಮೊಹಸಿನ್, ಕಳೆದ ಸಭೆಯಲ್ಲೇ ಈ ಕಟ್ಟಡದ ಲೈಸೆನ್ಸ್ ರದ್ದುಪಡಿಸಿ ನಿರ್ಣಯ ಕೈಗೊಂಡಿರುವುದನ್ನು ಗಮನಕ್ಕೆ ತಂದರು. ಜೊತೆಗೆ ಅಧ್ಯಕ್ಷರು ಕೂಡ ನಿರ್ಣಯಕ್ಕೆ ಸಹಿ ಹಾಕಿ ಕ್ರಮಕ್ಕೆ ಲಿಖಿತ ಆದೇಶ ಮಾಡಿದ್ದಾರೆ. ಸಭೆಯ ನಿರ್ಣಯದ ಬಳಿಕ ಪೌರಾಯುಕ್ತರು ಕಟ್ಟಡ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿದ್ದರೂ ಕಾಮಗಾರಿ ರಾಜಾರೋಷವಾಗಿ ಮುಂದುವರಿದಿದೆ. ಸಭೆಯ ನಿರ್ಣಯಕ್ಕೆ ಬೆಲೆ ಇಲ್ಲವೇ ಎಂದು ಅಮೀನ್ ಪ್ರಶ್ನಿಸಿದರು. ಕಾನ್ವೆಂಟ್ ಜಂಕ್ಷನ್ ಅಂಗಡಿಗಳನ್ನು ಮತ್ತು ಚೈನ್ ಗೇಟ್ ಬಳಿ ಕಲಾವಿದನೊಬ್ಬನ ಮಳಿಗೆಯನ್ನು ಜೆಸಿಬಿ ಬಳಸಿ ತೆರವು ಮಾಡಿದ್ದೀರಿ. ಇಂತಹ ದ್ವಂದ್ವ ನಿರ್ಧಾರಗಳೇ ವಿಪಕ್ಷಗಳ ಗದ್ದಲಕ್ಕೆ ಕಾರಣ ಎಂದು ಹೇಳಿದ ಅಮೀನ್ ಮೊಹಸಿನ್, ಅಧ್ಯಕ್ಷರ ಆದೇಶವಿದ್ದರೂ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಆಯುಕ್ತರಿಂದ ಸ್ಪಷ್ಟನೆ ಬಯಸಿದ್ರು. ಈ ವೇಳೆ ಮಾತನಾಡಿದ ಆಯುಕ್ತ ರಮೇಶ್, ಸಂಬಂಧಿಸಿದ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿರುವುದಾಗಿ ಹೇಳಿದರು. ಆದರೆ ಲೈಸೆನ್ಸ್ ರದ್ದು ಮಾಡಲು ಆದೇಶವಿದ್ದರೂ ನೋಟಿಸ್ ನೀಡಿದ ಕಾರಣವೇನು ಎಂದು ಪ್ರಶ್ನಿಸಿದ ಅಮೀನ್, ಕಟ್ಟಡದ ಪರವಾಗಿ ಯಾರೇ ಶಿಫಾರಸು ಮಾಡಿದ್ರೂ ಅವರ ಸದಸ್ಯತ್ವ ರದ್ದಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಟ್ಟಡದ ಮಾಲೀಕರು ಎಲ್ಲ ಮಾರ್ಗಸೂಚಿಗಳನ್ನು ಪಾಲಿಸಿರೋದಾಗಿ ಸದಸ್ಯೆ ಶ್ವೇತಾ ಸಮರ್ಥನೆ ಮಾಡುತ್ತಾ ಕಾನೂನು ಸಲಹೆಗಾರರ ಅಭಿಪ್ರಾಯ ಮಂಡಿಸಲು ಕೇಳಿದ್ರು. ಈ ಕಟ್ಟಡದ ಮಾಲೀಕರು ಹಿಂದಿನಿಂದಲೇ ನಿಯಮಗಳನ್ನು ಗಾಳಿಗೆ ತೂರುತ್ತಾ ಬರುತ್ತಿದ್ದು, ಕಾನೂನು ಸಲಹೆಗಾರರ ಅಭಿಪ್ರಾಯದಂತೆ ಕ್ರಮ ಕೈಗೊಳ್ಳಲೇಬೇಕೆಂದು ಆಯುಕ್ತರು ಹೇಳಿದ್ರು. ನಿಯಮಗಳನ್ನು ಪೂರ್ಣವಾಗಿ ನಿರ್ಲಕ್ಷಿಸಿರೋದ್ರಿಂದ ಪರವಾನಗಿ ನವೀಕರಣಕ್ಕೆ ಅವಕಾಶವಿಲ್ಲದಿರುವ ಬಗ್ಗೆ ಕಾನೂನು ಸಲಹೆಗಾರರು ಟಿಪ್ಪಣಿ ನೀಡಿದ್ದಾರೆ ಎಂದು ಅವರು ಸ್ಪಷ್ಟಪಡಿಸಿದರು. ಇದರಿಂದ ತೃಪ್ತಿಯಾಗದ ಶ್ವೇತಾ ಕಾನೂನು ಸಲಹೆಗಾರರ ವರದಿಯನ್ನು ಮಂಡಿಸುವಂತೆ ಕೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಮೀನ್ ಮೊಹಸಿನ್, ಕಾನೂನು ಸಲಹೆಗಾರರ ವರದಿಯ ಆಧಾರದಲ್ಲಿ ಲೈಸೆನ್ಸ್ ನೀಡಲಾಗುತ್ತದೆಯೇ ಹೊರತು ಇನ್ಯಾರದ್ದೋ ಶಿಫಾರಸು ಅಗತ್ಯವಿಲ್ಲ ಎಂದರು. ಕಟ್ಟಡ ನಿರ್ಮಾಣದಲ್ಲಿ ನಿಯಮ ಉಲ್ಲಂಘನೆಯಾಗಿದೆ. ಇದರ ವಿರುದ್ಧ ಸಭೆಯ ನಿರ್ಣಯವೂ ಆಗಿದೆ. ಅಲ್ಲದೆ ಅಧ್ಯಕ್ಷರು ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ. ಹೀಗಿದ್ದರೂ ಯಾರ ಒತ್ತಡವಿದೆ? ಯಾರೋ ಒಬ್ಬರಿಗಾಗಿ ಇಡೀ ನಗರಸಭೆಯನ್ನೇ ಹರಾಜಿಗಿಡ್ತೀರಾ ಎಂದು ಅಮೀನ್ ಆಯುಕ್ತರನ್ನು ಮಾರ್ಮಿಕವಾಗಿ ಪ್ರಶ್ನಿಸಿದರು. ಈ ಬಗ್ಗೆ ಗಂಭೀರ ಚರ್ಚೆಗಳು ನಡೆದು ಆಡಳಿತ ಪಕ್ಷದ ಬಹುತೇಕ ಸದಸ್ಯರು ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದರು. ನಿಯಮ ಉಲ್ಲಂಘಿಸಿ ಸದಸ್ಯರನ್ನು ಮುಜುಗರಕ್ಕೆ ಈಡು ಮಾಡದಂತೆ ತಿಳಿಸಿದ ಸದಸ್ಯರು ಕಾನೂನು ಪ್ರಕಾರ ಕ್ರಮಕ್ಕೆ ಒತ್ತಾಯಿಸಿದರು. ಅಂತಿಮವಾಗಿ ಕಟ್ಟಡದ ಪರವಾನಗಿ ರದ್ದುಪಡಿಸುವಂತೆ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಯಿತು. ಶುಕ್ರವಾರದ ಸಭೆಯಲ್ಲಿ ಮತ್ತೊಂದು ಸ್ವಾರಸ್ಯಕರ ವಿದ್ಯಮಾನ ನಡೆಯಿತು. ಆಡಳಿತ ಪಕ್ಷವು ನಿಯಮ ಗಾಳಿಗೆ ತೂರಿ ಕಾರ್ಯಾಚರಿಸುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಸದಸ್ಯರು ಲಜ್ಜೆಗೆಟ್ಟ ಆಡಳಿತ ಮಂಡಳಿ ಎಂದು ಘೋಷಣೆ ಕೂಗುತ್ತಾ ಸಭಾತ್ಯಾಗ ಮಾಡುತ್ತಿದ್ದಂತೆ ಇತ್ತ ಬಿಜೆಪಿ ಸದಸ್ಯ ಅರುಣ್ ಶೆಟ್ಟಿ, ಸಭಾತ್ಯಾಗ ಮಾಡುತ್ತಿರುವವರು ಲಜ್ಜೆಗೆಟ್ಟವರು ಎಂದು ಕಾಂಗ್ರೆಸ್ಸಿಗರಿಗೆ ಪ್ರತ್ಯಾರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಹಾಗಾದರೆ ಕಳೆದ ಬಾರಿ ಸಭಾತ್ಯಾಗ ಮಾಡಿದ ನೀವು ಲಜ್ಜೆಗೆಟ್ಟವರಲ್ಲವೇ ಎಂದು ಅಮೀನ್ ಮೊಹಸಿನ್ ಕೌಂಟರ್ ಅಟ್ಯಾಕ್ ಮಾಡಿ ಅರುಣ್ ಶೆಟ್ಟಿ ಅವರನ್ನು ಪೆಚ್ಚಾಗಿಸಿದ್ರು. ಸಂಸ್ಕೃತಿಯನ್ನು ತೋರಿಸಿಕೊಟ್ರು. ವಿವೇಚನೆ ಇಲ್ಲ, ತಾಳ್ಮೆ ಇಲ್ಲ, ಏನು ಇಲ್ಲ. ಗ್ರಾಮ ಪಂಚಾಯತ್ ಲೋಕಸಭೆ ಅಧ್ಯಕ್ಷರ ಪವರ್ ಇಲ್ವಾ? ಚಿತ್ತಾರ ನ್ಯೂಸ್, ಮಡಿಕೇರಿ.